ನಿನ್ನಿಂದ ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ ತಾಳ್ಮೆಯಿಂದನೇ ನಾವು ಉತ್ತರ ಕೊಡಬೇಕಾಗತ್ತೆ ಗೆಳೆಯರೇ. ಯಾಕಂತಂದರೆ ನೀವೊಂದು ಸಾಧನೆ ಮಾಡಕ್ಕೆ ಹೊರಟಿದ್ದೀಯಾ ಅಂತಂದರೆ ನಿನ್ನನ್ನು ಎಲ್ಲಿ ಬೀಳಿಸ್ಬೇಕು ಅಂತಲೇ ಜನ ಕಾಯ್ತಿರ್ತಾರೆ. ಅವರಿಗೆಲ್ಲ ತಾಳ್ಮೆಯಿಂದನೇ ನೀನು ಉತ್ತರ ಕೊಟ್ಟು ಮುಂದೆ ಬರಬೇಕಾಗತ್ತೆ ಗೆಳೆಯರೇ. ಯಾಕಂತಂದರೆ ತಾಳ್ಮೆಯಿಂದನೇ ಪ್ರತಿಯೊಂದು ಕೆಲಸನೂ ಸಾಧ್ಯ ಆಗೋದು. ನೀನೊಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀಯಾ ಅಂತಂದರೆ ಅಲ್ಲಿ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ. ನೀನು ಜೀವನದಲ್ಲಿ ತುಂಬ ಕನಸು ಕಂಡಿರ್ತೀಯ, ಕಷ್ಟಪಟ್ಟಿರ್ತೀಯ, ನಾನು ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದ್ಕೊಂಡಿರ್ತೀಯ. ಆದರೆ ಅದೆಲ್ಲ ಆಗಲ್ಲ. ಅದಕ್ಕೋಸ್ಕರ ನೀನು ತಾಳ್ಮೆಯನ್ನು ಕಳೆದುಕೊಳ್ಬೇಡ ಯಾವತ್ತೂ. ಬರೀ ತಾಳ್ಮೆ ಮಾತ್ರ ಅಲ್ಲ, ನಿನ್ನಲ್ಲಿರುವ ನಂಬಿಕೆಯನ್ನು ನೀನು ಕಳೆದುಕೊಳ್ಬೇಡ. ಹಂಗಾದರೆ ಮಾತ್ರ ನಿನ್ನ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗೋದು. ನಿನ್ನ ಸುತ್ತಲೂ ಎಲ್ಲ ತರಹದ ಜನರಿರ್ತಾರೆ. ಕೆಲವೊಬ್ಬರು ಹೊಗಳ್ತಾರೆ, ಕೆಲವೊಬ್ಬರು ತೆಗಳ್ತಾರೆ, ಕೆಲವೊಬ್ಬರು ಹಿಂದೆಯಿಂದ ಮಾತಾಡ್ಕೊಳ್ತಾರೆ. ಅದಕ್ಕೆಲ್ಲ ನಿನ್ನ ತಾಳ್ಮೆಯನ್ನು ಕಳೆದುಕೊಳ್ಬೇಡ. ಯಾರೋ ತೆಗಳ್ದಾಗ ಅಥವಾ ಹೊಗಳ್ದಾಗ ನಿನ್ನ ಮನಸ್ಸನ್ನು ಕಳ್ಕೊಂಡು ನಿನ್ನ ತಾಳ್ಮೆಯನ್ನು ಕಳ್ಕೊಬೇಡ. ಅಥವಾ ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಜಗಳ ಆಡಬೇಡ. ಯಾವತ್ತೂ ತಾಳ್ಮೆಯನ್ನು ಮಾತ್ರ ಕಳ್ಕೊಳ್ಳೇಬೇಡ ನೀನು. ಯಾರೋ ಹೊಗಳ್ದಾಗ ಅಥವಾ ತೆಗಳ್ದಾಗ ನಿನ್ನ ತಾಳ್ಮೆಯನ್ನು ಕಳ್ಕೊಂಡು ಮನಸ್ಸನ್ನು ನೋಯಿಸ್ಕೋಬೇಡ. ಯಾಕಂತಂದರೆ ಇವಾಗಿದ್ದ ಸಮಯ ಮುಂದೆ ಇರಲ್ಲ. ನಿನಗೂ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ. ಅದಕ್ಕೋಸ್ಕರನಾದರೂ ನಿನ್ನ ತಾಳ್ಮೆಯನ್ನು ಕಳ್ಕೊಂಡು ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ನೀನು ಏನೇ ಒಂದು ಕೆಲಸ ಮಾಡಬೇಕಿದ್ರೂ ಕೂಡ ಆ ಕೆಲಸದ ಸ್ಪಷ್ಟತೆ ನಿನ್ನಲ್ಲಿರಬೇಕು. ಅಂದಾಗ ಮಾತ್ರ ನಿನ್ನನ್ನು ಗುರಿ ಮುಟ್ಟೋಕ್ಕೆ ಸಾಧ್ಯ ಆಗೋದು. ಯಾವತ್ತೂ ನಿನ್ನ ಜೀವನದಲ್ಲಿ ನಿನ್ನ ತಾಳ್ಮೆಯನ್ನು ಕಳ್ಕೊಂಡು ಸುಮ್ಮನೆ ಕೂರಬೇಡ. ಯಾಕಂದರೆ ಅದು ಇನ್ನಷ್ಟು ಸಮಸ್ಯೆಗಳಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಅದಕ್ಕೋಸ್ಕರನಾದರೂ ನಿನ್ನ ತಾಳ್ಮೆಯನ್ನು ಯಾವತ್ತೂ ಕಳ್ಕೊಬೇಡ. ಜೀವನದಲ್ಲಿ ಮುಂದೆ ಬಂದು ಏನಾದರೂ ಒಂದು ಸಾಧಿಸು. ಅಂದಾಗ ಮಾತ್ರ ನಿನ್ನ ಜನ ಒಂದು ಬೆಲೆಯನ್ನು ಕೊಡ್ತಾರೆ.